ನಮ್ಮ ಜೀವನದೊಳಗೆ ಮನಸ್ಸಿಗೂ ಮತ್ತು ರಾಮನಿಗೂ ಕನೆಕ್ಷನ್ ಕೊಟ್ಟು ಆ ರಾಮ ಸ್ವರೂಪತಃ ಒಳ್ಳೆಯವನಾಗಿದ್ದರೂ ಕೂಡ ಆ ರಾವಣನಲ್ಲಿದ್ದ ದುಷ್ಟತನವನ್ನು ಪರಿಹಾರ ಮಾಡಿ ಅವನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋದಂತಹ ರಾಮದೇವರ ಸಂದೇಶವಾಗಬೇಕಾದ್ರೆ ಮೊದಲು ಮನಸ್ಸಿನಲ್ಲಿದ್ದಂಥ ಅಹಂಕಾರ ಹೋಗಬೇಕು. ಅಹಂಕಾರ ಎದರಿಂದ ಬರ್ತದೆ ಗೊತ್ತೇನು? ಸೀತಾದೇವಿನ ಅಪಹಾರ ಮಾಡಿಕೊಂಡಕ್ಕೆ ರಾವಣನಿಗೆ ಅಹಂಕಾರ ಜಾಸ್ತಿ ಆಯಿತು. ನಮಗೆ ಅಹಂಕಾರ ಅದನ್ನೇ ಇದೆ. ಸೀತಾ ಅಂದರೆ ಐಶ್ವರ್ಯ. ಐಶ್ವರ್ಯ ಹೆಂಗೆ ಬರ್ತದೋ ಹಂಗೆ ಮನಸ್ಸಿನಾಗ ಅಹಂಕಾರ ಜಾಸ್ತಿ ಹಾಕೋತೋಗ್ರಿ. ಅಹಂಕಾರ ಜಾಸ್ತಿ ಆಗ ಎಷ್ಟೋ ಜನ ಹೇಳ್ತಾರೆ ನಾವು ಸ್ವಾಮಿಗಳನ್ನು ಬಿಟ್ಟರೆ ಇನ್ನೊಬ್ರಿಗೆ ನಮಸ್ಕಾರ ಮಾಡೋಂಗಿಲ್ಲ ಅಂತ. ನಾವು ಕೋಟ್ಯಾಧೀಶರು ಈ ಧಾಬಳಿ ಉಟ್ಕೊಂಡು ಬ್ರಾಹ್ಮಣಿಗೆ ನಮಸ್ಕಾರ ಮಾಡೋದು ಅಂಥ ಯಾವ ಕಾಲಕ್ಕೆ ನಮ್ಮ ದೇಶದೊಳಗೆ ದೊಡ್ಡ ದೊಡ್ಡ ರಾಜರು ಗುರುಗಳ ಹತ್ರ ಹೋಗಬೇಕಾದ್ರೆ ಕಿರೀಟ ಕವಚ ಎಲ್ಲ ರಥದೊಳಗಿಟ್ಟು ರೇಷ್ಮೆ ಬಟ್ಟೆಯನ್ನು ಉಟ್ಟುಕೊಂಡು ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ಕೊಂಬರ್ತಿದ್ರು. ಯಾಕೆ ಕಿರೀಟ ಎಲ್ಲ ಹಾಕ್ಕೊಂಡು ಯಾಕೆ ಹೋಗ್ತಿದ್ದಿಲ್ಲ ಅಂದರೆ ಅದು ಗರ್ವ. ಸೊಸಿ ಅತ್ತಿ ಹತ್ರ ಹೋಗಬಾರ್ದು. ಮನುಷ್ಯ ಗುರುಗಳ ಹತ್ರ ಹೋಗೋದು. ಭಾರಿ ಟ್ರಿಮ್ಮಾಗಿ ಹೋಗೋದು ಇಲ್ಲ. ಅದಕ್ಕೆ ಪ್ಯಾಂಟು ಶರ್ಟು ಏನವ ನೋಡ್ರಿ, ಇದು ಕವಚಗಳು. ಧೋತ್ರ ಪಂಜ ಏನವ ನೋಡ್ರಿ, ಅದು ರೇಷ್ಮೆ ಬಟ್ಟೆ. ಮಠಕ್ಕೆ ಹೋಗ್ಬೇಕಾದ್ರೆ ಗುರುಗಳ ಹತ್ರ ಹೋಗಬೇಕಾದ್ರೆ ನಾವು ಅದೇ ವೇಷದಿಂದ ಹೋಗಬೇಕು. ಯಾಕೆ ಹೇಳ್ರಿ? ಯಾವಾಗ ಹಾಕೊಳ್ಳೋ ನಮ್ಮ ದೇಶದ ವೇಷ? ನಮ್ಗೆ ತ್ರಾಸ ಆಗೋದು ಎಲ್ಲ ಆಗ್ತದೆ ಗೊತ್ತು. ಇಷ್ಟಿಷ್ಟು ಹುಡುಗರು ಮುಸ್ಲಿಂ ವೇಷ ಹಾಕ್ಕೊಂಡು ಶುಕ್ರವಾರ ಮಸೀದಿಗೆ ಹೋಗ್ತಾರೆ. ನಮ್ಮವ್ರು ಯಾರಾದರೂ ಧೋತ್ರ ಪತ್ರ ಉಟ್ಕೊಂಡು ಬರ್ತಾರೆ? ಮೊದಲೇದು ಬರಂಗೇ ಇಲ್ಲ. ಹೆಂಗೆ ಬರೋದು ಆಮೇಲೆ ಬರಂಗೇ ಇಲ್ಲ. ನಾನು ಮೊನ್ನೆ ಯುಗಾದಿ ದಿವಸ ನಮ್ಮ ಹುಬ್ಬಳ್ಳಿಯೊಳಗೆ ನಾನು ಹೇಳಿದೆ, ಬರೀ ಹೊಸ ವರ್ಷದ ಶುಭಾಶಯಗಳು ಶುಭಾಶಯಗಳು. ನೀವು ನನಗೆ ಹೇಳ್ತೀರಿ, ನಾನು ನಿನಗೆ ಹೇಳ್ತೀನಿ. ಏನು ಶುಭಾಶಯಗಳು? ಯಾರಿಗಾದರೂ ಅರ್ಥ ಆಗ್ತದ? ಹೊಸ ವರ್ಷದ ಶುಭಾಶಯಗಳು ಏನು? ಶುಭವಾದ ಆಶಯಗಳು ಏನು? ಹೋದ ವರ್ಷದಂಗೆ ಈ ವರ್ಷವೂ ನೀನು ಜೀವನ ಮಾಡಿದೆ ಅಂದರೆ ಅದು ಹೊಸ ವರ್ಷದ ಶುಭಾಶಯಗಳ? ಹೋದ ವರ್ಷಕ್ಕಿಂತ ನಾನೇನಾದರೂ ಈ ವರ್ಷ ಡಿಫ್ರೆಂಟ್ ಆದಂತಂದರೆ ಅದು ಹೊಸ ವರ್ಷದ ಶುಭಾಶಯಗಳು. ಶುಭವಾದ ಆಶೆಯನ್ನು ನಾವು ಮಾಡಬೇಕು. ಏನು ಮಾಡಬೇಕಪ್ಪ? ನಾನು ಹೇಳಿದೆ, ಶ್ರೀನಿವಾಸ ದೇವರು ಇದ್ದಾರಲ್ಲ, ವೆಂಕಟೇಶ ದೇವರು ಇದ್ದಾರಲ್ಲ, ಪ್ರತಿ ವಾರಕ್ಕೊಮ್ಮಾದರೂ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಮನೆಯೊಳಗೆ ಎಲ್ಲರೂ ಒಳ್ಳೆ ಉತ್ತಮವಾದಂಥ ಭಾರತೀಯ ವೇಷದಿಂದ ಬಂದು ಕೂತು ಇಲ್ಲಿ ಮಂಗಳಾರತಿ ಏನಾಗ್ತದೋ ಆ ಉತ್ಸವವನ್ನು ನೋಡಿ 10 ನಿಮಿಷ ಕೂತು ಹೋಗ್ರಿ. ನಿನ್ನೆ ಒಂದು ಕೇಸ್ ನಾನು ಕೇಳ್ತೇನೆ. ಅಮೇರಿಕಕ್ಕೆ ತನ್ನ ಮಗಳನ್ನು ಕಳಿಸಿದರೆ ಅಲ್ಲಿ ಒಬ್ಬ ಮುಸ್ಲಿಂ ಹುಡುಗನನ್ನು ಕರ್ಕೊಂಬಂದು ಈಗ ಮನೆಯೊಳಗೆ ಆ ಹುಡುಗನ ಆ ಬ್ರಾಹ್ಮಣರ ಮನೆಯೊಳಗೆ ಇದ್ದ. ನಾನು ಅವರಿಗೆ ಹೆಚ್ಚು ಕಡಿಮೆ 5 ರಿಂದ 6 ವರ್ಷದಿಂದ ಹೇಳ್ಕೊತ ಬಂದೀನಿ, ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳಿಗೆ ಸ್ವತಂತ್ರವಾಗಿ ಬಿಡಬೇಡ್ರಿ, ಸಂಸ್ಕಾರವನ್ನು ಕೊಡ್ರಿ. ನಾನು ಸಂಸ್ಕಾರಕ್ಕೆ ಏನಂತ ಹೆಸರಿಟ್ಟಿನಿ ಗೊತ್ತದೇನು? ಸ್ಟೆಬ್ಲೈಸರ್ ಅಂತ ಹೆಸರಿಟ್ಟಿನಿ. ಸಂಸ್ಕಾರಕ್ಕೆ ಸ್ಟೆಬ್ಲೈಸರ್ ಅಂತಂತೀನಿ. ಸ್ಟೆಬ್ಲೈಸರ್ ಏನು ಮಾಡ್ತದ? ಟಿ ವಿ ಹಚ್ಕೊಂಡು ಕೂತಿರ್ತೀರಿ, ಫ್ರಿಜ್ ಹಚ್ಕೊಂಡು, ಗುಡುಗು ಸಿಡ್ಲು. ಆ ಗುಡುಗು ಸಿಡ್ಲು ಬಂದಾಗ ವೋಲ್ಟೇಜ್ ಹೆಚ್ಚು ಕಡಿಮೆ ಆಗ್ತದೆ. ಆ ವೋಲ್ಟೇಜ್ ಹೆಚ್ಚು ಕಡಿಮೆ ಆಗೋದ್ರೆ ಟಿ ವಿ ಹಾಳಾಗ್ತದೆ, ಫ್ರಿಜ್ ಹಾಳಾಗ್ತದೆ. ಕಿಮ್ಮತ್ತಿನ ವಸ್ತು. ಹಂಗೆ ನಮಗೇನು ದೇವರು ಕೊಟ್ಟಾನ, ಇದು ಕಿಮ್ಮತ್ತಿನ ವಸ್ತು ಕೊಟ್ಟಾನ. ಒಂದು ಫ್ರಿಜ್ ಕೊಟ್ಟು ಮುಂದಾಗ, ಒಂದು ಮಷಿನ್ ಕೊಡು ಮುಂದಾಗ ಕೈಯ ಬುಕ್ ಕೊಟ್ಟಿರ್ತಾರೋ ಇಲ್ಲೋ ಹಾಗೆ ಕೊಡ್ತಾರೆ. ಮೊಬೈಲ್ ಕೊಡು ಮುಂದೆ ಬುಕ್ ಕೊಟ್ಟಿರ್ತಾರಲ್ಲೋ ಹಾಗೆ ಕೊಡ್ತಾರೆ. ಹೆಂಗೆ ಕೊಡ್ತಾರೆ? ಬುಕ್ ಕೊಡ್ತಾರೆ ಇಲ್ಲ? ಯಾಕೆ ಕೊಡ್ತಾರೆ? ಇದನ್ನು ಹಿಂಗೆ ಯೂಸ್ ಮಾಡಿರಿ ಅಂತಲ್ಲಿ ಕೊಡ್ತಾರೆ. ಕೈಯೊಳಗೆ ಏನೇನು ಎಲ್ಲೆಲ್ಲಿ ಆ್ಯರೋ ಮಾರ್ಕೆಲ್ಲ ಹಾಕಿ ಇದು ಈ ವಸ್ತುವನ್ನು ಹಿಂಗೆ ಉಪಯೋಗ ಮಾಡಿರಿ ಅಂತ. ಹಂಗೆ ದೇವ್ರು ನಮಗೆ ಈ ವಸ್ತು ಕೊಡು ಮುಂದಾಗ ವೇದ ಸ್ಮೃತಿ ಧರ್ಮಶಾಸ್ತ್ರ ಕೊಟ್ಟಾನ, ಇದನ್ನು ಹಿಂಗೆ ಯೂಸ್ ಮಾಡಿರಿ ಅಂತ. ಆ ಬುಕ್ ನೋಡ್ಲಾರ್ದ್ರೆ ಯೂಸ್ ಮಾಡಿದ್ರೆ ದಿನಾ ರಿಪೇರಿಗೆ ಹೋಗ್ತದೆ. ಹಂಗೆ ನಾವು ಧರ್ಮಶಾಸ್ತ್ರದ ಪ್ರಕಾರ ಈ ದೇಹವನ್ನು ದಿನ ಬೆಳಗ್ಗೆ ಮಲಗೋದ್ರಿಂದ ರಾತ್ರಿ ತನಕ ಯೂಸ್ ಮಾಡ್ತಾ ಇಲ್ಲ ಅಂತಲಿಕ್ಕೆ ದಿನ ದವಾಖಾನಿಗೆ ರಿಪೇರಿಗೆ ಹೋಗ್ತಾ ಇದೆ. ಅದಕ್ಕಾಗಿ ಈ ದೇಹವನ್ನು ಕಿಮ್ಮತ್ತಿನ ದೇಹ ಕೊಟ್ಟಾಗ ಆವಾಗವಾಗ ಅನ್ಯ ಧರ್ಮದ ಸಿಡಿಲು, ಅನ್ಯ ಧರ್ಮದ ಗುಡುಗು ಬರು ಮುಂದಾಗ ಆ ವೋಲ್ಟೇಜ್ದಿಂದ
ಇದು ಹಾಳಾಗ್ತದೆ ಜೀವ, ಕನ್ವರ್ಟ್ ಆಗ್ತಾರೆ. ಅದನ್ನು ವೋಲ್ಟೇಜ್ ಎಷ್ಟೇ ಬಂದರೂ ಕರೆಕ್ಟಾಗಿ ಮೇಂಟೈನ್ ಮಾಡ್ತಕ್ಕಂಥದ್ದು ಸ್ಟೆಬ್ಲೈಸರ್. ಹಂಗೆ ನಮ್ಮ ಸಂಸಾರದೊಳಗೆ ಇನ್ನೊಬ್ಬರ ವೋಲ್ಟೇಜ್ ಜಾಸ್ತಿಯಾಗಿ ಆಕ್ರಮಣವಾಗಬಾರ್ದು ಅಂತಂದ್ರೆ ಸಂಸ್ಕಾರ ನಮ್ಮೊಳಗಿತ್ತು ಅಂತಂದ್ರೆ ಆರಾಮಾಗಿ ಇರ್ತದೆ. ಅದು ಒಂದೇ. ನೀವು ಬೆಳತಂಕ ವಿಚಾರ ಮಾಡಿರಿ ಇದಕ್ಕೆ ಏನು ಉಪಾಯ ಅಂತ. ಇವತ್ತು ಆಗತಕ್ಕಂತಹ ಆಕ್ರಮಣಗಳಿಗೆ, ಇವತ್ತಾಗ ನಮಗೆ ಯಾರಿಂದಲೂ ರಿಪೇರಿ ಮಾಡಲಿಕ್ಕಾಗದೇ ಇದ್ದಂಥ ಈ ದುರಂತಗಳಿಗೆ ಉಪಾಯ ಏನು? ಎಲ್ಲ ಬೆಳಗ್ಗಿಂದ ನೀವು ಮಾಡ್ಕೊತ ಕೊಡ್ರಿ. ಸಂಸ್ಕಾರ ಬಿಟ್ಟರೆ ಮತ್ತೊಂದು ದಾರಿ ಇಲ್ಲ. ತಂದೆ ತಾಯಿಗಳಿಗೆ ನಿಮಗೆ ವಿಶ್ವಾಸ ಶ್ರದ್ಧಾ ಇಲ್ಲ, ದೇವ್ರ ಮೇಲೆ ಧರ್ಮದ ಮೇಲೆ ವಿಶ್ವಾಸ ಇಲ್ಲ ಅಂದರೆ ನೀವು ನಾಟಕ ಮಾಡಿ ಆದರೂ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ನಿಮ್ಮ ಮಕ್ಕಳು ಕೊನೆ ತನಕ ನಿಮ್ಮ ಮಕ್ಕಳಾಗೇನೆ ಉಳಿಬೇಕಾಗಿತ್ತು ಅಂತಂದರೆ ಸಂಸ್ಕಾರ ಇಲ್ಲ ಅಂದರೆ ಅವರಿಗೆ ತಿಳುವಳಿಕೆ ಬರೋ ತನಕ ನಿಮ್ಮ ಮಕ್ಕಳಾಗಿರ್ತಾರೆ. ಅವ್ರಿಗೆ ತಿಳುವಳಿಕೆ ಬಂತು ಅಂದ್ರೆ ಇನ್ಯಾರೋ ಬೆನ್ನು ಹತ್ತಿ ಹೋಗ್ತಾರೆ, ನಿಮ್ಮ ಮಕ್ಕಳಾಗೋದಿಲ್ಲ. ಇದು ಹೆಂಗಾಗಿದೆ ಹೇಳ ನಿಮಗೆ? ಒಂದು ನಾಯಿ, ಒಂದು ಹಂದಿ ಆ ಮಕ್ಕಳನ್ನ ಪೋಷಣೆ ಮಾಡ್ತದೆ. ಆ ಮಕ್ಕಳಿಗೆ ಕಾಲ ಬಂತು ಅಂದ್ರೆ ಅವ್ವ ಅಪ್ಪನ ಬಿಟ್ಟು ಎಲ್ಲೋ ಹೋಗ್ಬಿಡ್ತದೆ. ನಾಯಿ ಹಂದಿ ಎಲ್ಲೋ ಬಿಟ್ಟು ಹೋಗ್ತಾವ ಇಲ್ಲ? ನಮ್ಮ ಮಕ್ಕಳಿಗೂ ಅವ್ರಿಗೆ ಏನು ವ್ಯತ್ಯಾಸದ ಹೇಳ್ರಿ? ರೆಕ್ಕಿ ಬಂತು ಅಂದರೆ ಅವ್ವ ಅಪ್ಪನು ಎಲ್ಲೋ ಒಗೆದು ಅಲ್ಲಿ ಎಲ್ಲೋ ಆಕಾಶದಾಗ ಹಾರು ಹೋಗ್ತಾವ. ಕಾಲ ಬಂತು ಅಂದರೆ ತಮ್ಮ ಅವ್ವ ಅಪ್ಪನ ಎಲ್ಲೋ ಒಗೆದು ಇವ್ರು ಹಾರು ಹೋಗ್ತಾರೆ. ನಮಗೂ ಕಾಲ ಬಂದ ಮೇಲೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹಾರು ಹೋಗ್ತೀವಿ. ಬರಂಗೇ ಇಲ್ಲ, ಅವ್ವ ಅಪ್ಪನ ಕೇಳಂಗೇ ಇಲ್ಲ. ಇದು ಪ್ರತಿಯೊಬ್ಬರಿಗೂ ಗೊತ್ತದೆ, ಸೂರ್ಯನಕ್ಕಿಂತ ಸ್ಪಷ್ಟ. ಆದರೂ ನಮ್ಮ ತಲೆಯೊಳಗೆ ಮಾತ್ರ ಬರಲಿಕ್ಕತ್ತಿಲ್ಲ. ನಾನು ಹೇಳ್ತೀನಿ, ವೆಕೇಷನ್ನು ವಿದ್ಯಾಪೀಠಗಳವ, ಓಣಿಗೆ ವಿದ್ವಾಂಸರಿದ್ದಾರೆ, ಅವ್ರ ಹತ್ರ ಕಳಿಸ್ರಿ, ಸಂಸ್ಕಾರ ಹುಟ್ಟುತ್ತದೆ. ಅದು ಮಾತ್ರ ನಿಮಗೆ ನನ್ನ ಡೈಲಾಗ್ ಕೇಳ್ರಿ. ಸಂಪತ್ತು ಕೊಟ್ರಿ ಅವರಿಗೆ, ಸಂಸ್ಕಾರ ಕೊಟ್ರಿ ಅದು ನಿಮಗೆ. ಮಕ್ಕಳ ಸಂಪನ್ನರಾಗಬೇಕು ಅಂತಲ್ಲಿಕ್ಕೆ ನೀವು ಬೇಕಾದಷ್ಟು ಪ್ರಯತ್ನ ಮಾಡ್ತೀರಿ, ಬಟ್ ಅವ್ರು ನಿಮ್ಮ ಕೈ ಸಿಗಂಗಿಲ್ಲ. ಅವ್ರಿಗೆ ಉಪಯೋಗ ಬೀಳ್ತದೆ, ಸಂಪತ್ತು ಅವ್ರಿಗೆ ಉಪಯೋಗ ಬೀಳ್ತದೆ. ನೀ ಮಾಡಿದ ಮನಿ ಅವರಿಗೆ ಹೋಗ್ತದೆ, ನೀ ಮಾಡಿದ ದುಡ್ಡು ಅವರಿಗೆ ಹೋಗ್ತದೆ. ಆದ್ರೆ ಅವರಿಗೆ ನೀ ಸಂಸ್ಕಾರ ಕೊಟ್ಟಿ ಅಂದರೆ ಸತ್ತ ಮೇಲೂ ನಿನಗೆ ಬರ್ತದೆ. ಯಾಕೆ ಅವನು ಶ್ರಾದ್ದ ಮಾಡ್ತಾನೆ. ಸಂಸ್ಕಾರ ಕೊಡಲಿಲ್ಲ ಅಂದರೆ ಈಗೂ ನಿನ್ನ ಶ್ರಾದ್ದಿಲ್ಲ, ಹೋದ ಮೇಲೂ ನಿನ್ನ ಶ್ರಾದ್ದಿಲ್ಲ. ಯಾಕೆ? ಜೀವಂತಿದ್ದಾಗ ಶ್ರಾದ್ದ ಅಂದ್ರೇನು? ಶ್ರದ್ಧೆಯಾ ಕರೋತೀತಿ ಶ್ರಾದ್ದಂ ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಜಾಂ ಪಿಂಡದಾನಾಚ ತ್ರಿಭಿಪುತ್ರಸ್ಯ ಪುತ್ರತ. ಒಬ್ಬ ಮಗ ಮಾಡಬೇಕಾದ ಕರ್ತವ್ಯ ಹೇಳ್ತಾರೆ, ಜೀವಂತ ಇದ್ದಾಗ ಭಕ್ತಿಯಿಂದ ಅವನ ಮಾತು ಕೇಳಬೇಕು. ಸತ್ತ ಮೇಲೆ ಬ್ರಾಹ್ಮಣರ ಭೋಜನಾದಿಗಳನ್ನು ಮಾಡಿ ನಮ್ಮಪ್ಪ ಎಲ್ಲೇ ಇದ್ದರೂ ಅವನಿಗೆ ಆ ಪುಣ್ಯ ಹೋಗಿ ಮುಟ್ಟು ಹಂಗೆ ಮಾಡಬೇಕು. ಮೂರನೇದು ಗಯಾದೊಳಗೆ ಶ್ರಾದ್ದ ಮಾಡಬೇಕು. ಯಾವನು 3 ಮಾಡ್ತಾನೋ ಅವನು ನಿಜವಾಗಿ ನಮ್ಮ ಮಕ್ಕಳಲ್ಲ, ಅವರ ಅತಿಥಿ. ಅತಿಥಿ ಅಂದರೆ ಏನು ಗೊತ್ತಿದೇನು? ಎಂದೂ ಅಪ್ಪನ ತಿಥಿ ಮಾಡಂಗಿಲ್ಲ, ಅವ ಅತಿಥಿ ಮಾಡೋದಿಲ್ಲ. ಅದಕ್ಕೆ ರಾಮದೇವರ ಅವತಾರ ಯಾಕಾಯಿತು? ತಂದೆಯ ಮಾತನ್ನು ಕೇಳಬೇಕು. ಎಂತಹ ಆಪತ್ತು ಬಂದರೂ ಕೂಡ ಅದಕ್ಕೆ ಸೋತ್ತಮಸ್ಯ ಪ್ರಿಯತ್ಯಾಗ ಆತ್ಮಪ್ರಿಯ ಚಿಕೀರ್ಷುತ. ಶ್ರೀಮದಾಚಾರ್ಯ ದೋಷ ಹೇಳ್ತಾರೆ, ಮನೋದೋಷ ಹೇಳ್ತಾ ಇರುವಾಗ, ನಮ್ಮ ಹಿರಿಯರಿಗೆ ಪ್ರಿಯವಾದದ್ದನ್ನು ಪರಿತ್ಯಾಗ ಮಾಡಿ ನನಗೆ ಪ್ರಿಯವಾದದ್ದನ್ನು ಮಾತ್ರ ಮಾಡಬೇಕು ಅಂತನ್ನುವ ಭಾವನೆ ಬಂದರೆ ಅದು ಮನೋದೋಷ ಅಂತ ಹೇಳ್ತಾರೆ. ಅದು ಮನೋದೋಷ. ತಂದೆ ತಾಯಿಗಳಿಗೆ ಪ್ರಿಯವಾದದ್ದನ್ನು ನಾವು ಮಾಡಬೇಕು. ಯಾಕಂದರೆ ಅವರು ನಮಗೆ ಪ್ರಿಯವಾದದ್ದನ್ನು ಮಾಡ್ತಾ ಬಂದಿದ್ದಾರೆ. ನಮಗೆ ಪ್ರಿಯವಾದದ್ದನ್ನು ಮಾಡಲಿಕ್ಕಾಗಿ ಏನೇನು ಮಾಡಿಲ್ಲ. ನೀಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆ ನೊಸಲ ಹಸ್ತಗಳ. ಏನೇನು ಮಾಡಿಲ್ಲ. ಪುರಂದರದಾಸರು ಹೇಳ್ತಾರೆ, ಹಲ್ಲಿಯನ್ನು ತಿಂದ ಇಲಿಯಂತೆ ಕೊರಗುವೆನು. ಇಲ್ಲ, ಈ ವೇಳೆಯಲ್ಲಿ ನಾಳೆ ಬಾರೆಂದೆನಲು ಹಲ್ಲಿಯನ್ನು ತಿಂದ ಇಲಿಯಂತೆ ಕೊರಗುವೆನು. ಏನ್ರಿ, ಮಕ್ಕಳಿಗೆ ಕನ್ಯಾ ಬೇಕು, ವರ ಬೇಕು ಅಂತಲಿಕ್ಕೆ ಅವ್ವ ಅಪ್ಪ
ಯಾರ್ಯಾರು ಕಾಲು ಹಿಡಿತಾರೆ ನಿಮ್ಗೆ ಗೊತ್ತದೇನು? ಎಷ್ಟು ಕಡೆಗೆ ಹೋಗ್ತಾರೆ, ಎಷ್ಟು ಕಡೆಗೆ ಅಂತಾರೆ. ಆ ತಾಯಿಗೆ ಗೊತ್ತದ ನಮ್ಮ ಸೊಸಿ ಬಂದ್ರೆ ನನ್ನ ಹಣೆ ಬಾರಿ ಏನಾಗ್ತದೆ ಅಂತ ಆಕೆ ಗೊತ್ತದೆ. ಆದರೂ ನಮ್ಮ ಮಗುಗೊಂದು ಕನ್ಯಾ ನೋಡ್ರಿ, ನಮ್ಮ ಮಗುಗೊಂದು ಕನ್ಯಾ ನೋಡ್ರಿ, ಆದಷ್ಟು ನಾನು ಹೊರಗೆ ಹಾಕಬೇಕಲ್ಲ, ಯಾರು ಹಾಕೋರು ಕರೀರಿ ಅಂತ ತಾತ್ಪರ್ಯ. ಅವಳು ತನ್ನ ಪರಿಸ್ಥಿತಿ ಏನಾಗ್ತದೆ ಅಂತ ವಿಚಾರ ಮಾಡಿ ಅವತ್ತಿನಿಂದ ಇವತ್ತಿನ ತನಕ ವಿಚಾರ ಮಾಡಿಲ್ಲ ಅವಳು. ನಾನು ಹುಟ್ಟದಾಗಿನಿಂದ ನಡ್ಕೊಂಡು ನನಗೊಬ್ಬಳು ತಿನ್ನಲಿಕ್ಕೆ ಉಳ್ಳಿಕ್ಕೆ ಹಾಕ್ಕೊಂಡು ಸಾಯುವ ತನಕ ನನ್ನನ್ನು ನೋಡ್ಕೊಳ್ಬೇಕು ಅಂತನ್ನುವ ಒಬ್ಬ ವ್ಯವಸ್ಥೆ ಮಾಡಿ ತಾಯಿ ಕೈ ಬಿಡ್ತಾಳೆ. ಆದರೂ ಕಾಳಜಿ ಮಾಡ್ತಾಳೆ, ಕೈ ಬಿಟ್ಟರು ಕಾಳಜಿ ಮಾಡ್ತಾಳೆ. ಇಂಥ ಚೇತನ, ಇಂಥ ಸಂಪತ್ತು, ಇಂಥ ಸಂಸ್ಕಾರ ನಮ್ಮ ಜಗತ್ತಿನೊಳಗೆ ಬಿಟ್ಟರೆ ಯಾವ ಜಗತ್ತಿನೊಳಗೂ ಇಲ್ಲ, ಯಾವ ಜಗತ್ತಿನೊಳಗೂ ಇಲ್ಲ. ಅದು ಒಂದೇ ಚೇತನ. ನಮ್ಮ ಮುಖ ನೋಡಂಗಿಲ್ಲ, ಮುದ್ರಿ ನೋಡಂಗಿಲ್ಲ, ಸುಂದರ ಚಂದ ಏನೂ ಇಲ್ಲ. ಹೊಟ್ಟೆಯಾಗಿನಿಂದ ಹಿಡ್ಕೊಂಡು ಅವಳು ಕಾಳಜಿ ಮಾಡ್ತಾಳೆ. ನನ್ನ ಮಕ್ಕಳು ಉಳಿಬೇಕು, ನನ್ನ ಮಕ್ಕಳು ಒಳ್ಳೆಯವರಾಗಬೇಕು ಅಂತ ಅಲ್ಲಿಕ್ಕೆ ವಿಚಾರ ಮಾಡ್ತಾಳೆ. ಇವನೇನು ಮಾಡ್ತಾನೆ? ಒಂದು ದಿವಸ ಆದರೂ ನಮ್ಮ ಅವ್ವ ಅಪ್ಪ ನನಗೋಸ್ಕರವಾಗಿ ಎಷ್ಟು ಕಷ್ಟಪಟ್ಟರು ಅಂತ ಒಂದು ದಿವಸ ಆದರೂ ಕೂತು ವಿಚಾರ ಮಾಡ್ತಾನೆ. ಟೈಮ್ ಯಾರಿಗದ? ಚಾಟಿಂಗು ಚೀಟಿಂಗ್ದೊಳಗೆ ಹೋಗ್ತದೆ ಟೈಮು. ಸ್ಕೈಪು ಎಸ್ಕೇಪ್ದೊಳಗೆ ಹೋಗ್ತದೆ ಟೈಮು. ಎಲ್ಲಿದೆ? ಅಲ್ಲೋ ನಿನ್ನ ಜೀವನದೊಳಗೆ ಒಂದೇ ಫೇಸ್ಬುಕ್ ಮಾಡು, ಭಾಳ ಮಾಡಬೇಡ ಅಂದ್ರೆ ಎಷ್ಟು ಫೇಸ್ಬುಕ್ ಮಾಡ್ಕೋತಾನೋ ಜೀವನದೊಳಗೆ ಯಾರಿಗೆ ಗೊತ್ತು. ಫೇಸ್ಬುಕ್ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಬುಕ್ ಮಾಡಿಕೊಂಡು ಫೇಸನ್ನು ಫೇಸ್ ಮಾಡೋದು ಭಾಳ ಮುಖ್ಯ ಜೀವನದೊಳಗೆ. ಅದು ಸಾಧ್ಯದನ? ಒಂದು ಫೇಸೇ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅಂಥದ್ದು ಎಷ್ಟು ಮಂದಿ, ಏನು ವಿಚಿತ್ರ, ಎಲ್ಲಿ ಹೊಂಟದ ಜಗತ್ತೆಂಬುದೇ ಗೊತ್ತಾಗೋದಿಲ್ಲ. ಅದು ನೋಡಿ ರಾಮದೇವ್ರು ಕಲಿಸಿದ್ದೇನು ಅಂದರೆ, ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮ ತಂದೆ ತಾಯಿಗಳ ಮಾತನ್ನು ನಡೆಸಬೇಕು. ಏನು ಕೇಳ್ಕೊತಾರೆ ತಂದೆ ತಾಯಿಗಳು? ನಮಗೇನು ಕೇಳ್ಕೊಂಡಾರ ಹೇಳ್ರಿ? ಅಪ್ಪ ನನ್ನ ಬಂಗಾರ ತಂದು ಕೊಡು ಅಂದಾರ, ಚೈನ್ ತಂದು ಕೊಡು ಅಂತಂದಾರ. ಚೈನ್ ಬೇಡ ಮಾರಾಯ, ನಾನು ಬೇಚೈನ್ ಮಾಡದೇ ಇದ್ರೆ ಸಾಕು, ನನಗೆ ನಿನ್ನ ಚೈನ್ ಬೇಕಾಗಿಲ್ಲ. ಯಾವಕ್ಕಿನ್ನು ಕಟ್ಕೊಂಬಂದು ನಾನು ಬೇಚೈನ್ ಮಾಡ್ತಲ್ಲ, ಬೇಡ. ಭಾಳ ನಮ್ಮ ಕಡೆ ಬೇಚೈನ್ ಅಂದರೆ ಬೇರೆ ಅರ್ಥ, ನಮ್ಮ ಉತ್ತರ ಕರ್ನಾಟಕದ ಅರ್ಥ ಅಸಮಾಧಾನ ಮಾಡೋದು ಅಂತ ಅರ್ಥ. ಎಂದೂ ಏನು ಬಿಡಂಗಿಲ್ಲ. ನೀವು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಸುಖವಾಗಿದ್ದು ನನ್ನ ಈ ಮುದುಕಿ ಕಣ್ಣು ಮುಂದಿದ್ರೆ ಸಾಕು ಅಂತದೆ. ಏನೂ ಅಪೇಕ್ಷೆ ಮಾಡೋದಿಲ್ಲ. ಮಕ್ಕಳು ಎಷ್ಟು ಬೈತಾರೆ, ಎಷ್ಟು ಅಂತಾರೆ, ಎಷ್ಟು ಅವಮಾನ ಮಾಡ್ತಾರೆ, ಆದರೂ ಅವಳು ಮಾತ್ರ ನನ್ನ ಮಕ್ಕಳು ಒಳ್ಳೆಯವರಾಗಿರಬೇಕು, ನನ್ನ ಮಕ್ಕಳು ಸುಖವಾಗಿರಬೇಕು ಅಂತಲೂ ಅಪೇಕ್ಷೆ ಮಾಡ್ತಾರೆ. ಇಡೀ ಚೇತನ ರಾಶಿಯೊಳಗೆ ಅಂತಹ ಕ್ವಾಲಿಟಿ ಚೇತನ ಅಂದರೆ ತಾಯಿ ತಂದೆ ಅಂತನೂ ಚೇತನ ಮಾತ್ರ ಹೊರತು ಇನ್ಯಾರೂ ಅಲ್ಲ.